ಅಪ್ಪು ಸರ್ನ ಎರಡೇ ಟೈಮ್ ಮೀಟ್ ಮಾಡಿದ್ದು ಅಂತೀರಾ ನೀವು? ನೆಕ್ಸ್ಟ್ ಮೀಟ್ ಮಾಡಲಿಲ್ವಾ? ಮತ್ತೆ ಮಾಡಿದೆ ಕೋಟ್ಯಾದೀಪ, ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಶೋ ಅದು ಫೈನಲ್ ಫಿನಾಲೆ ಬಂದ್ಬಿಟ್ಟು ಚೆನ್ನೈಲಿ ನಡೀತು. ಎಲ್ಲ ಎಡಿಟರ್ ಹೋಗ್ಬೇಕು ಅನ್ನೋದು ಇತ್ತು. ಅಲ್ಲೇ ಹೋಗಿ ಮಾಡಿ ಸರ್ ಜೊತೆ ಒಂದು ಬೊಕ್ಕೆ ತೊಗೊಳ್ಬೇಕು ಅನ್ನೋದು ಒಂದು ನನಗೆ ಹೆಂಗುರು ಕನೆಕ್ಷನ್ ಇದು ಅಂತ ನನಗೆ. ಚೆನ್ನಾಗಿ ಹೋದ್ವಿ. ಅವರು ನಮಗೂ ಬೊಕ್ಕೆ ಕೊಟ್ಟರು, ಹಿಂಗೆಲ್ಲ ಆಯಿತು. ಹೇಳ್ಬಿಡೋಣ ಅಂತ. ಅಣ್ಣ ನೀವು ಹೇಳಿದ್ದು ನಾನು ಹೇಳಲಿಲ್ಲ, ಅಂದರೆ ಇನ್ನೂ ಏನೋ ಇದೆ ಅನ್ನೋದು ನನಗೆ ಹೇಳಿಲ್ಲ. ನಾನು ಹೇಳಿಲ್ಲ. ಜೊತೆಲಿ ಫೋಟೋ ಎಲ್ಲ ಹೊಡ್ಕೊಂಡೆ, ನಾನು ಜೊತೆಲಿ ಫೋಟೋ ಎಲ್ಲ ತೆಗ್ಸ್ಕೊಂಡೆ ಸರ್ ಜೊತೆ, ಅಣ್ಣನ ಜೊತೆ. ಬಟ್ ನಾನು ಏನಕ್ಕೆ ಹೇಳಿಲ್ಲ ಅಂದರೆ ಇನ್ನೂ ಏನೋ ಇದೆ ಅನ್ನೋದು ನಂದು. ಇನ್ನೂ ಏನೂ ಇರಲಿಲ್ಲ. ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೆ. ಜನಗಳು ಗೊತ್ತಾಗ್ಬೇಕಲ್ಲ ಏನು ಮಾಡಿದೀವಿ, ನನಗೆ ರೀಚ್ ಆಗ್ಬೇಕಲ್ಲ. ಇದೆಲ್ಲರೂ ಮಾಡ್ತಾರೆ. ಇದೇನೋ ಇನ್ನೂ ಇದೆ, ಅದಾದ್ಮೇಲೆ ಹೇಳಿದ್ರೆ ಹೆಂಗಿರುತ್ತೆ ಅವ್ರಿಗೆ ಅನ್ನೋದು ಅನ್ಕೊಂಡಿದ್ದು. ಹಾಗಾಗಿ ನಾನು ಅವತ್ತು ಹೇಳಿಲ್ಲ. ಬಿಟ್ರೆ ಅದಾದ್ಮೇಲೆ ಮೀಟೇ ಮಾಡಿಲ್ಲ 3 ವಯಸ್ಸಲ್ಲಿ. ಅದಾದ್ಮೇಲೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ. ಅವ್ರು ಇದಾದಾಗೂ ನಾನು ಹೋಗ್ಲಿಲ್ಲ. ನಿಜ ನನ್ನ ಕೈಲಿ ಆಗಲ್ಲ ಅದು. ಅಂದ್ರೆ ಆ 2 ದಿನ ನಾನು ಮೀಟ್ ಮಾಡಿದ್ದು ನನ್ನ ಲೈಫೇ ಒಂದು ಮಾತು ಲೈಫ್ನ ಚೇಂಜ್ ಮಾಡಿದವರು. ಅವ್ರು ಹಂಗೆ ಇರಲಿ ಅಂದ್ಬಿಟ್ಟು ನಾನು ಹೋಗ್ಲಿಕ್ಕೆ ಹೋಗಿಲ್ಲ.